ಶುಕ್ರವಾರ ಇವತ್ತು ಮಾರ್ಕೆಟ್ ಹೇಗೆ ಮೂವ್ಮೆಂಟ್ ಆಗ್ತದೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಶುಕ್ರವಾರ ತುಂಬಾ ಡೌನ್ ಇರ್ತದೆ. ಮತ್ತೆ ಕೆಲವೊಮ್ಮೆ ನಿಮ್ಗೆ ಔಟ್ಕಮ್ ಕೊಡ್ತದೆ, ಅಂದ್ರೆ ಎಂಟ್ರಿ ಅಪರ್ಚುನಿಟಿ ಕೊಡ್ತದೆ. ಓಕೆ, ಸೊ ಹಾಗಾಗಿ ಈಗ ಶುಕ್ರವಾರ ದಿನದ್ದು ಅನಾಲಿಸಿಸ್ ಮಾಡುವ. ಫಸ್ಟ್ ಆಗಿ ನಾನು ಎಲ್ಲ ಡಿಲೀಟ್ ಮಾಡ್ತೇನೆ. ನಿನ್ನೆ ಮಾರ್ಕ್ ಮಾಡಿದ ನಿನ್ನೆದು ವಿಡಿಯೋ ನೀವು ನೋಡಿದ್ರೆ ಚೆಕ್ ಮಾಡಿ. ಅಲ್ಲಿ ಕೆಲವೆಲ್ಲ ತುಂಬಾ ಒಳ್ಳೆ ಒಳ್ಳೆ ಲರ್ನಿಂಗ್ಸ್ ಅನ್ನೆಲ್ಲ ನಾನು ಕಲಿತೆ. ನೀವು ಕೂಡ ಅದನ್ನು ಕಲಿಬಹುದು. ಓಕೆ, ಈಗ ಫಸ್ಟ್ ಆಗಿ ನಾನು ಹೈಡ್ ಮಾಡ್ತೇನೆ ಲೈನ್ಸ್. ಓಕೆ, ಈಗ ಸ್ಟಾರ್ಟ್ ಆಗಿ ನಾವು ಲೆವೆಲ್ಸ್ ಅನ್ನು ಮಾರ್ಕ್ ಮಾಡುವ. ಓಕೆ, ಸೊ ನೀವಿಲ್ಲ ನೋಡಿದ್ರೆ ಒಂದು ಹೆಡ್ ಅಂಡ್ ಶೋಲ್ಡರ್ ತರ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಓಕೆ, ಸೊ ಆದ್ರೆ ನಾನು ಈಗ ಕೆಲವೊಮ್ಮೆ ಹೇಗಂದ್ರೆ ಹೆಡ್ ಅಂಡ್ ಶೋಲ್ಡರ್ ಟೈಮ್ ಅಲ್ಲಿ ನಿಮ್ಗೆ ಯೂಶಲಿ ಮಾರ್ಕೆಟ್ ಒಂದು ಈ ಶೋಲ್ಡರ್ ಅಲ್ಲಿ ಸೆಟಪ್ ಫಾರ್ಮ್ ಆದಾಗ ಯೂಶಲಿ ಒಂದು ಡೌನ್ ಸೈಡ್ ಕೊಡ್ತದೆ. ಓಕೆ, ಅಂದ್ರೆ ಅದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನೇ ಹಾಗೆ. ಸೊ ಹಾಗಾಗಿ ನಮ್ದೀಗ ಫಸ್ಟ್ ಆಗಿ ಲೆವೆಲ್ಸ್ ಮಾರ್ಕ್ ಮಾಡೋದಾದ್ರೆ ನಾನು ಈ ಲೆವೆಲ್ ಅಲ್ಲಿ ಮಾರ್ಕ್ ಮಾಡ್ತೇನೆ. ಯಾಕೆ ಫಸ್ಟ್ ಆಗಿ ಒಂದು ಹೆಡ್ ಅಂಡ್ ಶೋಲ್ಡರ್. ಓಕೆ, ಹೆಡ್ ಅಂಡ್ ಶೋಲ್ಡರ್ ನಿಮ್ಗೆ ಗೊತ್ತಿರೋ ತೊಂದರೆ ಇಲ್ಲ ಬಿಡಿ. ಆದ್ರೆ ಇದೇ ಲೆವೆಲ್ ವಾಪಸ್ ಈ ಲೆವೆಲ್ ಅಲ್ಲಿ ನೀವು ನೋಡಿದ್ರೆ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಈ ಲೆವೆಲ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಮಾರ್ಕೆಟ್ ಟಚ್ ಆಗಿದೆ ಈ ಲೆವೆಲ್ಗೆ. ಓಕೆ, ಹಾಗೆ ಕೂಡ ಈ ಲೆವೆಲ್ ಕೂಡ ಅಂದ್ರೆ ಹೀಗೆ ಹೀಗೆ ಅಲ್ವಾ, ಸಿಂಪಲ್. ಎಲ್ಲಿ ಮ್ಯಾಕ್ಸಿಮಮ್ ಟಚ್ ಪಾಯಿಂಟ್ ಉಂಟು ಅಲ್ಲಿ ನಮ್ಮ ಲೆವೆಲ್ಸ್ ಫಾರ್ಮ್ ಆಗ್ತದೆ. ಅಂದ್ರೆ ಹೀಗೆ ಎಲ್ಲಿ ಮ್ಯಾಕ್ಸಿಮಮ್ ಟಚ್ ಪಾಯಿಂಟ್ ಉಂಟು ಅಲ್ಲಿ ನಾವು ರೆಸಿಸ್ಟೆನ್ಸ್ ಅನ್ನು ಮಾರ್ಕ್ ಮಾಡ್ತೇವೆ. ಸೇಮ್ ಫಾರ್ ಸಪೋರ್ಟ್ ಕೂಡ ಹಾಗೇನೆ. ಸೊ ಹಾಗಾಗಿ ಸೆಕೆಂಡ್ ನಮ್ದು ಲೆವೆಲ್ ಏನಂದ್ರೆ ಈ ಲೆವೆಲ್. ಓಕೆ, ಸೊ ನಿನ್ನೆ ಕೂಡ ನಾನು ಈ ಲೆವೆಲ್ ಮಾರ್ಕ್ ಮಾಡಿದೆ, ಅದೇ ಲೆವೆಲ್ಗೆ ಟ್ಯಾಪ್ ಆಗಿ ಮೇಲೆ ಹೋಗಿದೆ. ಓಕೆ, ಸೊ ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು, ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಸೆಕೆಂಡ್ ಆಗಿ ನಮ್ಮ ಸಪೋರ್ಟ್ ಸ್ವಲ್ಪ ವೈಡ್ ಆಗಿ ಇಡುವ. ನೆಕ್ಸ್ಟ್ ಅದಾದ ನಂತರ ನಾನು ನಿಮಗೆ ನಿನ್ನೆ ಒಂದು ಲೆವೆಲ್ ಹೇಳಿದ್ದೆ. ಅಂದ್ರೆ ಯಾವಾಗ ಮಲ್ಟಿಪಲ್ ಟೈಮ್ ಟಚ್ ಆಗ್ತದೆ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಮಾರ್ಕ್ ಮಾಡಬಹುದು, ಯಾಕಂದ್ರೆ ಆ ಲೆವೆಲ್ ಮೇಲೆ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಸೇಮ್ ಕಾನ್ಸೆಪ್ಟ್, ಅದನ್ನೇ ನಾನು ಇಲ್ಲಿ ತಂದು ಇಟ್ಟರೆ. ಯಾಕೆ ಮಲ್ಟಿಪಲ್ ಟೈಮ್ಸ್ ಟಚ್ ಆಗಿದೆ 30 ಮಿನಿಟ್ಸ್ ಅಲ್ಲಿ, ಮಾರ್ಕೆಟ್ ಒಂದೇ ಲೆವೆಲ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಉಂಟು. ಹಾಗಾಗಿ ನಾನು ಈ ಲೆವೆಲ್ ಒಂದು ಮಾರ್ಕ್ ಮಾಡ್ತೇನೆ. ಓಕೆ, ಸ್ವಲ್ಪ ನಾನೀಗ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ನೀವು ನೋಡ್ಬೋದು ಇಲ್ಲಿ ಕೂಡ ಒಂದು ಪ್ರೀವಿಯಸ್ ರೆಸಿಸ್ಟೆನ್ಸ್, ಪ್ರೀವಿಯಸ್ ಸಪೋರ್ಟ್ ಈಗ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಉಂಟು. ಓಕೆ, ಹಾಗಾಗಿ ನಾವು ಈ ಲೆವೆಲ್ ಕೂಡ ಒಂದು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಬಹುದು. ಇವತ್ತು 30 ಮಿನಿಟ್ಸ್ ಅಲ್ಲಿ ನಾವು ನೋಡೋದಾದ್ರೆ 30 ಮಿನಿಟ್ಸ್ ಅಲ್ಲಿ ಆಲ್ರೆಡಿ ಒಂದು ಡೌನ್ ಸೈಡ್ ಮೊಮೆಂಟಮ್ ಕೊಡ್ತಾ ಉಂಟು. ಹೇಗೆ ಇಲ್ಲಿ ನೋಡ್ಬೋದು ನೀವು, ಡೌನ್ ಸೈಡ್ ಕಂಪ್ಲೀಟ್ ಆಗಿ ಡೌನ್ ಸೈಡ್, ಮತ್ತೆ ವಾಪಸ್ ಒಂದು ಪುಲ್ ಬ್ಯಾಕ್ ಕೊಟ್ಟು ಮಾರ್ಕೆಟ್ ಕೆಳಗೆ ಬರುವ ಚಾನ್ಸಸ್ ತುಂಬಾ ಹೈ ಉಂಟು. ಓಕೆ, ಹಾಗಾಗಿ ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡೋದಂದ್ರೆ ಈ ಲೆವೆಲ್, ಇವತ್ತು ಈ ಲೆವೆಲ್ ಈ ಲೆವೆಲ್ ಮತ್ತೆ ಈ ಲೆವೆಲ್. ಓಕೆ, ಪ್ಲಾನ್ ಹೇಗೆ ಉಂಟಂದ್ರೆ ನಂದು ಇವತ್ತು ನಾನು ಹೇಗೆ ಪ್ಲಾನ್ ಮಾಡ್ತೇನೆ ಅಂದ್ರೆ ಈ ಲೆವೆಲ್ ಅಲ್ಲಿ ನಾನು ವೇಟ್ ಮಾಡ್ತೇನೆ. ಈಗ ಇಲ್ಲಿ ಆದ್ರೆ ಒಂದು ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಕೊಟ್ಟು ಮೇಲೆ ಬಂದು ಕೆಳಗೆ ಹೋದ್ರೆ ಈ ಲೆವೆಲ್ ಅಲ್ಲಿ ನಾನು ಮೇ ಬಿ ಎಂಟರ್ ಆಗ್ತೇನೆ. ಓಕೆ, ಆದ್ರೆ ಕೂಡ ಡಿಪೆಂಡ್ ಆನ್ ದ ಸಿನಾರಿಯೋ, ಅದು ಹೇಗೆ ಮಾರ್ಕೆಟ್ ಕ್ಯಾಂಡಲ್ ಫಾರ್ಮೇಶನ್ ಆಗ್ತದೆ ಅಂತ. ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾದ ವಿಷಯ ಏನಂದ್ರೆ ಆಲ್ರೆಡಿ ಒಂದು ಇಲ್ಲಿ ರಿಜೆಕ್ಷನ್ ಕೊಟ್ಟಿದೆ ಮಾರ್ಕೆಟ್, ಮತ್ತೆ ಇಲ್ಲಿ ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಕೂಡ ಕೊಟ್ಟಿದೆ. ಓಕೆ, ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಅಂದ್ರೆ ಬಯಸ್ ತುಂಬಾ ಆಕ್ಟಿವೇಟ್ ಇದ್ದಾರೆ ಇಲ್ಲಿ. ಓಕೆ, ಸುಮ್ಮನೆ ವಟರಾಶಿ ಒಂದು ಎಂಟರ್ ಆಗೋದಲ್ಲ. ಓಕೆ, ಸೊ ಆಲ್ರೆಡಿ ಇಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಿ ಒಂದು ಎಂಟ್ರಿ ತಗೊಳ್ಬೇಕು. ಓಕೆ, ಸೊ ನಾನು ಈಗ ಸಿಂಪಲ್ ಆಗಿ ನಿಮ್ಗೆ ಹೇಳೋದಾದ್ರೆ ನೋಡಿ, ಇಲ್ಲಿ ಕೂಡ ನನ್ನ ಸೆಟಪ್ ಆಲ್ರೆಡಿ ಆಕ್ಟಿವೇಟ್ ಆಗಿತ್ತು ಇಲ್ಲಿ. ಓಕೆ, ಆದ್ರೆ ಎಂಟರ್ ಆಗೋದು ಸ್ವಲ್ಪ ರಿಸ್ಕಿ. ನಾನು ಹೇಳಿದೆ ಯಾಕೆ ಸೆಟಪ್ ನಿಮ್ದು ಫಾರ್ಮ್ ಆಗಿರ್ಬೋದು ಇಲ್ಲಿ 5 ಮಿನಿಟ್ಸ್ ಅಲ್ಲಿ. ಓಕೆ, ಆದ್ರೆ ನಾವು ನೋಡ್ಬೇಕಾದ ವಿಷಯ ಎಂತ ಅಂದ್ರೆ
15 ಮಿನಿಟ್ಸ್ ಮತ್ತು 30 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಎಂತ ಕಮ್ಯುನಿಕೇಟ್ ಮಾಡ್ತಾ ಉಂಟು, ಎಂತ ನಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತಾ ಉಂಟು ಅಂತ ನಾವು ನೋಡಬೇಕು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು 30 ಮಿನಿಟ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಅಂದ್ರೆ ನಮಗೆ ಟ್ರೆಂಡ್ ಡೌನ್ ಸೈಡ್ ಅಲ್ಲೇ ಉಂಟು ನಾನು ಹೇಳಿದಾಗೆ. ಆದ್ರೆ ನಾವು ಆದಷ್ಟು ವೆಯ್ಟ್ ಮಾಡಬೇಕು. ಪ್ರಾಪರ್ ಆಗಿ ಪುಲ್ ಬ್ಯಾಕ್ ಕೊಟ್ಟಾಗನೇ ನಾನು ಕೆಳಗೆ ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡ್ತೇನೆ. ಈಗದ ಪ್ರಕಾರ ನಾನು ಯಾವುದೇ ಟ್ರೇಡ್ ತಗೊಳ್ಳೋದಿಲ್ಲ. ಓಕೆ, ಡೌನ್ ಸೈಡ್ ಅನ್ನ ನಿಮ್ಗೆ ಹೇಳಿದೆ, ಒಂದು ಸ್ಟ್ರಾಂಗ್ ಆಗಿ ಡೌನ್ ಬಂದು ಮತ್ತೆ ಒಂದು ಪುಲ್ ಬ್ಯಾಕ್ ಕೊಟ್ಟಾಗ ಆಗ ನಾನು ಪ್ಲಾನ್ ಮಾಡ್ಬೋದು. ಇಲ್ಲಿ ಈಗ ಎಂತ ಆಗ್ತಾ ಉಂಟಂದ್ರೆ ಆಲ್ರೆಡಿ ಒಂದು ಕನ್ಸಲ್ಟೇಷನ್ ಆಗ್ತಾ ಉಂಟು ಈ ಲೆವೆಲ್ ಅಲ್ಲೇ. ಅಂದ್ರೆ ಮೇಲೆ ಕೂಡ ಹೋಗ್ತಿಲ್ಲ, ಕೆಳಗೆ ಕೂಡ ಹೋಗ್ತಿಲ್ಲ. ಓಕೆ, ಆ ಟೈಮಲ್ಲಿ ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕು. ಓಕೆ, 15 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಕೂಡ ಹಾಗೇನೆ ಉಂಟು. ಇಲ್ಲಿ ನೋಡ್ಬೋದು ನೀವು ಸ್ಟ್ರಾಂಗ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆಗಿದೆ. ಓಕೆ, ಹಾಗೆ ನಾನು ಈಗ ಸೆಲ್ ತಗೊಂಡ್ರು ಕೂಡ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗ್ತದೆ. ಓಕೆ, ತಗೊಳ್ಳಿಕ್ಕೆ ನಾನು ಸೆಲ್ ತಗೊಳ್ಳೋದು ಕೂಡ ಇಲ್ಲ, ಯಾಕಂದ್ರೆ ಇಲ್ಲಿ ಒಂದು ಸೆಟಪ್ ಫಾರ್ಮೇ ಆಗ್ಲಿಲ್ಲ. ಓಕೆ, ಹಾಗಾಗಿ ಇಲ್ಲಿ ಕೂಡ ನೋಡೋದಾದ್ರೆ ಆಲ್ರೆಡಿ ಒಂದೇ ಲೆವೆಲ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಉಂಟು. ಓಕೆ, ಸೊ ಹಾಗಾಗಿ ಆದಷ್ಟು ವೇಟ್ ಮಾಡುವ. ನಮ್ದು ಪ್ಲಾನ್ ಹೇಗಿರ್ಬೇಕಂದ್ರೆ ಈಗ ಒಂದು ಲೆವೆಲ್, ಈ ಲೆವೆಲ್ ಇಂದ ಒಂದು ಬ್ರೇಕ್ ಆಗಿ ಕೆಳಗೆ ಬಂದು ಒಂದು ಮೇಲೆ ಪುಲ್ ಬ್ಯಾಕ್ ಕೊಟ್ಟು ಅಲ್ಲಿ ನಮ್ಮದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆದ್ರೆ ನಾನಿಲ್ಲಿ ಎಂಟರ್ ಆಗ್ತೇನೆ. ಓಕೆ, ಅದು ಇಲ್ಲಿದ್ರೆ ಅದೆಲ್ಲಾದ್ರೆ ಎಂಟ್ರಿ ಪಾಯಿಂಟ್ ನಂಗೆ ಕೊಡ್ಲಿಲ್ಲ ಅಂತ ಇದ್ರೂ ಕೂಡ ನಾನು ಈ ಲೆವೆಲ್ ವೇಟ್ ಮಾಡ್ತೇನೆ, ಈ ಲೆವೆಲ್ ಅಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾ ಅಂತ. ಫಾರ್ ಎಕ್ಸಾಂಪಲ್, ಈಗ ಈ ಲೆವೆಲ್ ಬ್ರೇಕ್ ಮಾಡಿ ಮೇಲೆ ಹೋಯ್ತು, ಅಪ್ ಸೈಡ್ ಹೋಯ್ತು, ಆಗ ನಾನು ವೇಟ್ ಮಾಡ್ತೇನೆ ಒಂದು ಪುಲ್ ಬ್ಯಾಕಿಗೆ. ಅಥವಾ ಕಂಟಿನ್ಯೂಸ್ ಆಗಿ ಮೇಲೆ ಹೋದ್ರೆ ಇಲ್ಲಿ ಕೂಡ ನಾನು ವೇಟ್ ಮಾಡ್ತೇನೆ, ಪುಲ್ ಬ್ಯಾಕ್ ಕೊಟ್ಟಾಗ ಸೆಲ್ ಟ್ರೇಡ್ ತಗೊಳ್ತೇನೆ. ಅದು ಕೂಡ ಇಲ್ಲ ಅಂತ ಆದ್ರೆ ವೇಟ್ ಮಾಡ್ತೇನೆ, ಒಂದು ಅಪ್ ಸೈಡ್ ಹೋದ ನಂತರ ಒಂದು ಒಳ್ಳೆಯಾಗಿ ಪುಲ್ ಬ್ಯಾಕ್ ಕೊಟ್ಟ ನಂತರ ಇಲ್ಲಿ ಸೆಟಪ್ ಫಾರ್ಮ್ ಆದ್ರೆ ನಾನು ಇಲ್ಲಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ಗೆ ಎಂಟರ್ ಆಗ್ತೇನೆ. ಓಕೆ, ಅದಕ್ಕೆ ಎಲ್ಲ ನಾವು ಈಗ ಇದು ಪ್ಲಾನ್ ನನ್ನದು ಇವತ್ತಿನ ದಿನದ್ದು. ಹಾಗಾಗಿ ವೇಟ್ ಮಾಡುವ ಈ 3 ಲೆವೆಲ್ಸ್ ಇವತ್ತಿನ ದಿನಕ್ಕೆ. ಮತ್ತೆ ನಾನು ನಿಮ್ಗೆ ಮತ್ತೆ ಸಿಗ್ತೇನೆ ಈವ್ನಿಂಗ್ ಟೈಮಲ್ಲಿ ಹೇಗೆಲ್ಲ ಎಂಟ್ರಿ ಆಗಿದೆ ಮತ್ತೆ ಅದೆಲ್ಲ ಲೆವೆಲ್ಸ್ ಇರ್ಬೋದು ಅಂತ. ಓಕೆ, ಥ್ಯಾಂಕ್ ಯು. ಟೈಮ್ ಆಗಿದೆ 6 ಗಂಟೆ. 6 ಗಂಟೆಯಲ್ಲಿ ನಾವು ನಮ್ಮ ಮಧ್ಯಾಹ್ನ ಮಾರ್ಕ್ ಮಾಡಿದ ಲೆವೆಲ್ಸ್ ಎಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟಂತ ಚೆಕ್ ಮಾಡುವ, ಬೇರೆ ಯಾವ್ದಾದ್ರು ಲೆವೆಲ್ಸ್ ಮಾರ್ಕ್ ಮಾಡ್ಬೇಕಾ ಅಂತ. ಸೊ ನೀವು ನೋಡ್ಬೋದು ಈಗ ಕರೆಂಟ್ ಆಗಿ ಆಲ್ಮೋಸ್ಟ್ ನಾವು ಮಧ್ಯಾಹ್ನ ಮಾರ್ಕ್ ಮಾಡಿದ ಲೆವೆಲ್, ಆ ಲೆವೆಲ್ ಅಲ್ಲೇ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಉಂಟು. ಅಂದ್ರೆ ಇಲ್ಲಿ ಯಾವುದೇ ಸೆಲ್ಲರ್ಸ್ ಬಯರ್ಸ್ ಆಕ್ಟಿವೇಟ್ ಆಗ್ಲಿಲ್ಲ, ಅಂದ್ರೆ 5 ಗಂಟೆ ತನಕ. ಮತ್ತೆ ನೋಡ್ಬೋದು ನೀವು ಆಲ್ಮೋಸ್ಟ್ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಇಲ್ಲಿ. ಓಕೆ, ಈ ಲೆವೆಲ್ ಅಲ್ಲಿ. ಓಕೆ, ಸೊ ತೊಂದರೆ ಇಲ್ಲ. ಆದ್ರೂ ಕೂಡ ನಮಗೆ ನನ್ನ ಸೆಟಪ್ ಪ್ರಕಾರ ಯಾವುದೇ ಫಾರ್ಮ್ ಆಗ್ಲಿಲ್ಲ. ಓಕೆ, ಅಂದ್ರೆ ನನ್ನ ಸ್ಟ್ರಾಟಜಿ ಪ್ರಕಾರ ನನ್ನ ಎಂಟ್ರಿ ಫಾರ್ಮೇಶನ್ ಆಗ್ಲಿಲ್ಲ. ಓಕೆ, ಸೊ ಹಾಗಾಗಿ ನಾನು ವೇಟ್ ಮಾಡ್ತೇನೆ ಇನ್ನು ಕೂಡ. ಯಾವ ಲೆವೆಲ್ಗೆ ವೇಟ್ ಮಾಡ್ತೇನೆ? ನಾನು ವೇಟ್ ಮಾಡ್ತೇನೆ ಈ ಲೆವೆಲ್ ನಾನು ಮಾರ್ಕ್ ಮಾಡಿದೆ ಅಲ್ವಾ, ಆ ಲೆವೆಲ್ಗೆ ನಾನು ವೇಟ್ ಮಾಡ್ತೇನೆ ಇನ್ನು ಕೂಡ. ಹೇಗೆ ಪ್ರೈಸ್ ಮೂವ್ ಆಗ್ತದೆ, ಮತ್ತೆ ಅಲ್ಲಿ ಏನಾದ ಎಂಟ್ರಿ ನಂಗೆ ಅಪರ್ಚುನಿಟಿ ಕೊಡ್ತದ ಸೆಲ್ಲಿಗೆ ಅಥವಾ ಬೈಗೆ, ಅದು ನಾನು ವೇಟ್ ಮಾಡ್ತೇನೆ. ಮೋಸ್ಟ್ಲಿ ನಾನು ಬೈ ತಗೊಳ್ಳೋದು ಗೊತ್ತಿಲ್ಲ, ಡೌಟ್. ಆದ್ರೂ ಕೂಡ ನಾನು ವೇಟ್ ಮಾಡ್ತೇನೆ ಪ್ರಾಪರ್ ಆಗಿ ಒಂದು ಎಂಟ್ರಿ ಮಾಡೆಲ್ ಕ್ರಿಯೇಟ್ ಆದ ನಂತರ. ಓಕೆ, ಸೊ ಹಾಗಾಗಿ ಇದು ಲೆವೆಲ್ ಕರೆಕ್ಟ್ ಆಗಿ ಉಂಟು ನಮ್ದು. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಪ್ರೈಸ್ ಮೊಮೆಂಟಮ್ ಒಂದು ರಿಜೆಕ್ಷನ್ ಕೊಟ್ಟಿದೆ ಸ್ಟ್ರಾಂಗ್ ಆಗಿ. ಓಕೆ, ಹಾಗಾಗಿ ಇದು ಕರೆಕ್ಟ್ ಎಂಟ್ರಿ, ಇದು ಕರೆಕ್ಟ್ ಲೆವೆಲ್. ಇದು ಕೂಡ ಈಗ ಮೋಸ್ಟ್ಲಿ ಇದು ಕೂಡ ನಂಗೆ ಅನ್ಸ್ತಾ ಉಂಟು ಇಲ್ಲೇ ಒಂದು ಬ್ರೇಕ್ಔಟ್ ಕೊಟ್ಟು ಒಂದು ಪುಲ್ ಬ್ಯಾಕ್ ಕೊಟ್ಟರೆ ನಾನು ಒಂದು ಎಂಟರ್ ಆಗ್ತೇನೆ ಸೆಲ್ಲಿಗೆ. ಬೈಗೆ ನೋಡ್ಬೇಕು, ಬೈ ಮಾಡೋದಾದ್ರೆ ಮೇ ಬಿ ಡೌಟ್ಫುಲ್, ಆದ್ರೂ ಕೂಡ ಹೇಗೆ ಬಿಹೇವ್ ಮಾಡ್ತಾ ಅಂತ ಗೊತ್ತಿಲ್ಲ. ಓಕೆ, ಸೊ ಅದು ಯಾಕೆ ಮೊಮೆಂಟಮ್ ಆಗಿದೆ ಅಂದ್ರೆ 6 ಗಂಟೆಗೆ ಒಂದು ನ್ಯೂಸ್ ಇತ್ತು. ಓಕೆ, ಹಾಗಾಗಿ ನೀವು ನೋಡ್ಬೋದು ಕ್ಲಿಯರ್ ಆಗಿ 6 ಗಂಟೆಗೆ ಒಂದು ನ್ಯೂಸ್ ಇದ್ದ ಕಾರಣ, ಹೈ ಇಂಪ್ಯಾಕ್ಟ್ ನ್ಯೂಸ್ ಇದ್ದ ಕಾರಣ ಪ್ರೈಸ್ ಮೊಮೆಂಟಮ್ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಕೊಟ್ಟಿದೆ. ಓಕೆ, ಗೋಲ್ಡ್ ಅಲ್ಲಿ ಓ ಮೈ ಗಾಡ್ ತುಂಬಾ ನ್ಯೂಸ್ ಇತ್ತು ಈಗ 6 ಗಂಟೆಗೆ. ಓಕೆ, ಅದರಿಂದಾಗಿ ಮೊಮೆಂಟಮ್ ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಓಕೆ, ಹಾಗಾಗಿ ನೀವು ಲಾಜಿಕ್ ನೋಡ್ಬೋದು ಇಲ್ಲಿ.
ನಮ್ಮ ಲಾಜಿಕ್ ಕ್ಲಿಯರ್ ಆಗಿತ್ತು. ಇಲ್ಲಿ ಫುಲ್ ಮಧ್ಯಾಹ್ನ 1 ಗಂಟೆಯಿಂದ 12:30 ಆಲ್ರೆಡಿ ಲಂಡನ್ ಸೆಷನ್ ಇಂದ ಕಂಪ್ಲೀಟ್ ಆಗಿ ಸೈಡ್ ವೈಸ್ ಕೊಡ್ತಿತ್ತು. ಯಾಕೆ ಅಂದ್ರೆ ಹೈ ಇಂಪ್ಯಾಕ್ಟ್ ನ್ಯೂಸ್ ಇತ್ತು. ಅದಕ್ಕಾಗಿ ಎಲ್ಲರೂ ವೇಟ್ ಮಾಡ್ತಿದ್ರು, ಮೊಮೆಂಟಮ್ ಹೇಗೆ ಆಗ್ತದೆ ವೇಟ್ ಮಾಡುವ ಮತ್ತೆ ಎಂಟ್ರಿ ತಗೊಳ್ಳುವ ಅಂತ. ಆದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ಮೋಸ್ಟ್ಲಿ ನ್ಯೂಸ್ ನೆಗೆಟಿವ್ ಆಗಿ ಬಂದ ಕಾರಣ ಮಾರ್ಕೆಟ್ ಇಮಿಡಿಯೇಟ್ ಆಗಿ ಡೌನ್ ಸೈಡ್ ಕೊಟ್ಟಿದೆ. ಇನ್ನು ಕೂಡ ನೋಡ್ಬೋದು ನೀವು ಹೇಗೆ ಸ್ಟ್ರಾಂಗ್ ಆಗಿ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂತ. ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ, ಈ ಲೆವೆಲ್ ನಾವು ನಿನ್ನೆಯಿಂದ ಮಾರ್ಕ್ ಮಾಡಿದ ಪ್ರಕಾರ ಅಲ್ವಾ. ಸೊ ಹಾಗಾಗಿ ಈ ಲೆವೆಲ್ ಒಂದು ಕ್ರಿಟಿಕಲ್ ಆಗಿ ಉಂಟು. ಓಕೆ, ಯಾಕಂದ್ರೆ ಇಲ್ಲಿ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ಕೊಟ್ಟಿದೆ, ರೈಟ್. ಸೊ ಹಾಗಾಗಿ ಈಗ ನಾವು ನೋಡ್ಬೇಕು ಹೇಗೆ ರಿಜೆಕ್ಷನ್ ಅನ್ನು, ಈ ಲೆವೆಲ್ ಅನ್ನು ಹೇಗೆ ರೆಸ್ಪೆಕ್ಟ್ ಮಾಡ್ತದ ಇಲ್ವಾ ಅಂತ. ಸ್ವಲ್ಪ ನಾವು ಅಡ್ಜಸ್ಟ್ ಮಾಡುವ ಈ ಲೆವೆಲ್ ಇಲ್ಲಿ ತನಕ ಉಂಟು. ಓಕೆ, ಸೊ ನೋಡ್ಬೇಕು. ಮೋಸ್ಟ್ಲಿ ಸೈಡ್ ವೈಸ್ ಆದ್ರೆ ನಾವು ಯಾವುದೇ ಎಂಟ್ರಿ ತಗೊಳ್ಳೋದಿಲ್ಲ, ಮತ್ತೆ ಫ್ರೈಡೆ ಕೂಡ ಇವತ್ತು. ಹಾಗಾಗಿ ನಾವು ವೇಟ್ ಅಂಡ್ ವಾಚ್ ಮಾಡಬೇಕು. ಏನಾದ್ರೂ ಎಂಟ್ರಿ ಇದ್ರೆ ನಾನು ರೆಕಾರ್ಡ್ ಮಾಡಿ ಅಪ್ಡೇಟ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ನ್ಯೂಸ್, ಆಕ್ಚುಲಿ ನ್ಯೂಸ್ ಟ್ರೇಡಿಂಗ್ ತುಂಬಾ ನ್ಯೂಸ್ ಬಂದಿತ್ತಲ್ವಾ ಇವತ್ತು, ಅಂದ್ರೆ ಬೇಸಿಕಲಿ ಶುಕ್ರವಾರ ನ್ಯೂಸ್ ಅಲ್ಲಿ ತುಂಬಾ ದೊಡ್ಡ ಸ್ವಿಂಗ್ ಕೊಟ್ಟಿದೆ. ನೀವು ನೋಡ್ಬೋದು ಇಲ್ಲಿ ಸಡನ್ ಆಗಿ ಎಷ್ಟು ದೊಡ್ಡ ಫಾಲ್ ಆಗಿದೆ ಅಂದ್ರೆ ಗೋಲ್ಡ್ ಅಲ್ಲಿ ಆಲ್ಮೋಸ್ಟ್ 150 ಪಾಯಿಂಟ್ಸ್ ಕೆಳಗೆ ಬಂದಿದೆ. ಅಂದ್ರೆ 4,328 ಅಲ್ಲಿ ಗೋಲ್ಡ್ ಉಂಟು ಈಗ. ಓಕೆ, ಸೊ ಆದ್ರೆ ಒಂದು ನೋಡುವ ನಾವು, ಹೇಗೆ ಇದು ಟ್ರೇಡ್, ನಾವು ಇದು ಟ್ರೇಡ್ ತಗೊಳ್ಬೋದಿತ್ತ, ಫಸ್ಟ್ ಕ್ವಶನ್. ಓಕೆ, ಸೊ ನಾವು ಟ್ರೇಡ್ ತಗೊಳ್ಬೋದಿತ್ತ? ಇದು ನನ್ನ ಪ್ರಕಾರ ತುಂಬಾ ರಿಸ್ಕಿ ಟ್ರೇಡ್ ಅಂತಾನು ಇತ್ತಿದ್ದು. ಓಕೆ, ಯಾಕೆ ಅಂದ್ರೆ ತುಂಬಾ ಕನ್ಫ್ಯೂಷನ್ ಪಾಯಿಂಟ್ ಅಲ್ಲಿ ಇತ್ತು ನಿನ್ನೆ ಟ್ರೇಡ್. ಓಕೆ, ಫಸ್ಟ್ ಪಾಯಿಂಟ್ ಎಂತ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಕನ್ಸಾಲಿಡೇಟ್ ಮಾಡ್ತಾ ಇತ್ತು ಟ್ರೇಡ್, ಇದು ಪ್ರೈಸ್. ಓಕೆ, ಮತ್ತೆ ಈ ಲೆವೆಲ್ ಅಲ್ಲಿ ಬಂದು ರಿಜೆಕ್ಷನ್ ಕೊಟ್ಟಿತ್ತು. ಓಕೆ, ಈ ಲೆವೆಲ್ ಅಲ್ಲಿ ಬಂದು ರಿಜೆಕ್ಷನ್ ಕೊಟ್ಟು ಇದೊಂದು ನಮ್ಮ ಸ್ವಿಂಗ್ ಅಂತ, ಇದು ನಮ್ಮ ರೆಸಿಸ್ಟೆನ್ಸ್ ಅಂತ ನಾವು ಮಾರ್ಕ್ ಮಾಡಿದ್ರು ಕೂಡ ಈ ಲೆವೆಲ್ ತನಕ ಬರ್ಲಿಲ್ಲ. ಓಕೆ, ಪ್ರೈಸ್ ಫಸ್ಟ್. ಸೆಕೆಂಡ್ ಆಗಿ ತುಂಬಾ ಕನ್ಫ್ಯೂಸಿಂಗ್ ಇತ್ತು. ಅಂದ್ರೆ ಎಲ್ಲಿ ಡೌನ್ ಸೈಡ್ ಅಲ್ಲಿ ಹೋಗ್ತದ, ಮೇಲೆ ಹೋಗ್ತದ, ಅಥವಾ ಟ್ರ್ಯಾಪ್ ಮಾಡ್ತದ ಸೆಲ್ಲರ್ ಬಯರಿಗೆ ಎಂತ ಕೂಡ ಅರ್ಥ ಆಗ್ಲಿಲ್ಲ. ಓಕೆ, ಸೊ ಇಲ್ಲಿ ನ್ಯೂಸ್ ಬಂದ ನಂತರ 6 ಗಂಟೆಗೆ ಸಾಲಿಡ್ ಆಗಿ ಒಂದು ಡೌನ್ ಸೈಡ್ ಮೂವ್ಮೆಂಟ್ ಕೊಟ್ಟಿದೆ. ಓಕೆ, ಇಲ್ಲಿ ನೋಡಿದ್ರೆ ನೀವು, ನಾನ್ ಬೇಸಿಕಲಿ ತಗೊಳ್ತಿರ್ಲಿಲ್ಲ ಇರಬೇಕು ಈ ಟ್ರೇಡ್, ಯಾಕಂದ್ರೆ ಕನ್ಫ್ಯೂಸಿಂಗ್ ಕೂಡ ಇತ್ತು. ಹಾಗಾಗಿ ಅರ್ಥ ಆಗ್ಲಿಲ್ಲ ನಂಗೆ ಬೇಸಿಕಲಿ ಹೇಗೆ ಎಂತ ಫಾರ್ಮೇಶನ್ ತಗೊಂಡು. ಯಾವಾಗ ನಿಮ್ಗೆ ಡೌಟ್ ಇರ್ತದಲ್ವಾ, ಆಗ ಸಿಂಪಲ್ ಆಗಿ ಇಗ್ನೋರ್. ನಾನು ಹಾಗೆ ಮಾಡ್ತೇನೆ, ಕೆಲವೊಮ್ಮೆ ಜಂಪ್ ಆಗ್ತೇನೆ ಟ್ರೇಡಿಗೆ ರಿಸ್ಕ್ ತಗೊಳ್ಳಿಕ್ಕೆ. ಆದ್ರೆ ನಾನು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ದೇನೆ ಈಗ. ಆ ಟೈಪ್ ಟ್ರೇಡ್ಸ್ ಯಾವಾಗ ಕನ್ಫ್ಯೂಷನ್ ಇರ್ತದೆ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆ. ಆದ್ರೆ ನಿಮ್ಗೆ ಅನ್ಸ್ತದೆ ಮತ್ತೆ, ಓ ಮೈ ಗಾಡ್ ಇಷ್ಟು ದೊಡ್ಡ ಮೂವ್ಮೆಂಟ್ ಕೊಟ್ಟಿದೆ ಅಂತ, ಆದ್ರೂ ಕೂಡ ತೊಂದರೆ ಇಲ್ಲ. ನಿಮ್ಮ ನಸೀಬಲ್ಲಿದ್ರೆ ಅದು ಟ್ರೇಡ್ ಸಿಗ್ತದೆ, ಇಲ್ಲಿದ್ರೆ ಇಲ್ಲ. ಓಕೆ, ತೊಂದರೆ ಇಲ್ಲ. ನಿಮ್ಗೆ ಮಾರ್ಕೆಟ್ ಇವತ್ತು ಮಾತ್ರ ಅಲ್ಲ, ನಿಮ್ಗೆ 24 hours ಓಪನ್ ಇರ್ತದೆ. ಸೋಮವಾರದಿಂದ ವಾಪಸ್ ಓಪನ್ ಆಗ್ತದೆ. ಇಂಥ ಮೂವ್ ನಿಮ್ಗೆ ರಾಶಿ ಸಿಗ್ತದೆ. ಓಕೆ, ಫ್ಯೂಚರ್ ಅಲ್ಲಿ. ಅದೇ ನಾವು ಎಂತ ಒಂದು ಇಂಪಾರ್ಟೆಂಟ್ ಆಗಿ ಟೇಕ್ ಅವೇ ಅಂದ್ರೆ, ಈ ಲೆವೆಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ ಲೆವೆಲ್ ಅಲ್ಲಿ ಹೇಗೆ ರಿಯಾಕ್ಟ್ ಮಾಡಿದ್ದೆ, ಹೇಗೆ ಟ್ರೇಡ್ ತಗೊಳ್ಬೋದಿತ್ತ, ಫ್ಯೂಚರ್ ಅಲ್ಲಿ ಹೇಗೆ ಈ ಟೈಪಿನ ಟ್ರೇಡ್ ಅನ್ನು ಫೇಸ್ ಮಾಡಬೇಕು ಅಂತ. ಓಕೆ, ಸೊ ಇದು ನಾನು ಟ್ರೇಡ್ ಅವಾಯ್ಡ್ ಮಾಡ್ತಿದ್ದೆ ನಿನ್ನೆ, ಇದು ಶುಕ್ರವಾರ ದಿನದ್ದು. ಆದ್ರೆ ಕೂಡ ಒಂದು ಸಣ್ಣ ಮಟ್ಟದ ಲೆವೆಲ್ ಫಾರ್ಮ್ ಆಗಿತ್ತು, ಆದ್ರೆ ಅಷ್ಟು ಕನ್ವಿನ್ಸಿಂಗ್ ಇರಲಿಲ್ಲ. ಯಾಕಂದ್ರೆ ಒಂದು ವಿಷಯ ಎಂತ ಅಂದ್ರೆ, ಈ ಲೆವೆಲ್ ಅಲ್ಲಿ ಇದೊಂದು ರೆಸಿಸ್ಟೆನ್ಸ್ ಆಗಿತ್ತು, ಒಂದು ಮೇಲೆ ಸೈಡ್ ಹೋಗಿ ಒಂದು ಮೊಮೆಂಟಮ್ ಕೆಳಗೆ ಸೈಡ್ ಕೊಟ್ಟಿದೆ. ಓಕೆ, ಹಾಗಾಗಿ ಮೇ ಬಿ ಇನ್ ಫ್ಯೂಚರ್ ಅಲ್ಲಿ ಇಂಟರ್ ಸೆಟಪ್ ಆಗಿದ್ರೆ, ಇಂಥ ಸೆಟಪ್ ಫಾರ್ಮ್ ಆಗಿದ್ರೆ ಒಂದು ಟ್ರೈ ಕೊಡ್ಬೋದು. ಓಕೆ, ಹೀಗೆ ಫಾರ್ಮ್ ಆಗಿದ್ರೆ ಒಂದು ಸಾಲಿಡ್ ಕನ್ಸಾಲಿಡೇಷನ್ ಆದ್ರೆ ಒಂದು ತಗೊಳ್ಬಹುದು. ನಾನೊಂದು ಓದಿದ್ದೆ ಎಲ್ಲಿಯ, ಯಾವಾಗ ಕನ್ಸಾಲಿಡೇಷನ್ ಆಗ್ತಾ ಇರ್ತಲ್ವಾ, ಇಂಥ ಲೆವೆಲ್ ಯಾವಾಗ ಫಾರ್ಮ್ ಆಗ್ತದಲ್ವಾ, ಹೀಗೆ ಒಂದೇ ಲೆವೆಲ್ ಅಲ್ಲಿ ಫಾರ್ಮ್ ಆಗ್ತದಲ್ವಾ, ಆ ಟೈಮಲ್ಲಿ ಒಂದು ಮಾರ್ಕೆಟ್ ದೊಡ್ಡ ಮೂವ್ ಕೊಡ್ಲಿಕ್ಕೆ ರೆಡಿ ಆಗ್ತಾ ಉಂಟು ಅಂತ ಒಂದು ಅನಾಲಿಸಿಸ್, ಅಂದ್ರೆ ಯಾರೋ ಗೂಗಲ್ ಅಲ್ಲಿ ನಾನು ಓದಿದ್ದೆ ಅಂತದಾಗ್ತದೆ ಅಂತ. ನಾನು ಕೆಲವೆಲ್ಲ ನೋಡಿದ್ದೆ ಇಂಥ ಟೈಪ್ ಅಲ್ಲಿ, ಅದು ನೋಡಿದ ನಂತರ ಇಂಥ ಟೈಪ್ ಅಲ್ಲಿ ಆದ ನಂತರ ಎಲ್ಲಾದ್ರೂ ಮೊಮೆಂಟಮ್, ಸ್ಟ್ರಾಂಗ್ ಮೊಮೆಂಟಮ್ ಕೊಡ್ತದ ಅಂತ. ಹೌದು, ಇತ್ತು. ಓಕೆ, ಆದ್ರೂ ಕೂಡ ನಾವು ನಮ್ಮ ರಿಸ್ಕ್ ರಿವಾರ್ಡ್ ಪ್ರಕಾರನೇ ಪ್ಲಾನ್ ಮಾಡ್ಕೊಂಡು ಎಂಟರ್ ಆಗ್ಬೇಕು. ಓಕೆ, ಸೊ ಅದು ಎಂಟರ್ ಆಗುದು ಹೇಗೆ, ಒಟ್ರಾಶಿ ಎಂಟರ್ ಆಗುದಲ್ಲ, ನೀವು ವೇಟ್ ಮಾಡಬೇಕು. ನಿಮ್ಮ
ನಿಮ್ಮದು ಎಂಟ್ರಿ ಮಾಡೆಲ್ ಪ್ರಕಾರನೇ ನೀವು ಎಂಟರ್ ಆಗಬೇಕು. ಒಟ್ರಾಶಿ ಮೂಮೆಂಟ್ ಕೊಡ್ತಾ ಉಂಟಂತ ಎಂಟರ್ ಆಗೋದಲ್ಲ, ಅದರ ಹಿಂದೆ ಲಾಜಿಕ್ ಕೂಡ ಇರಬೇಕು, ಅದರ ಹಿಂದೆ ಪ್ಲಾನಿಂಗ್ ಕೂಡ ಇರಬೇಕು. ನೀವು ಎಲ್ಲಿ ರಿಸ್ಕ್ ಇರಬೇಕು, ನಿಮ್ದು ಎಲ್ಲಿ ರಿವಾರ್ಡ್ ತಗೊಳ್ಬೇಕು ಅಂತ. ಓಕೆ, ಸೊ ಹಾಗಾಗಿ ಇದನ್ನ ನಾನು ಯಾವುದೇ ಟ್ರೇಡ್ ತಗೊಳ್ಳಿಲ್ಲ. ಟೋಟಲಿ ನನ್ನದು ಈ ವಾರದ ಸಮರಿ ಅಂತ ಅಂದ್ರೆ 1 ಲಾಸ್ 2 ಪ್ರಾಫಿಟ್, 2 ಪ್ರಾಫಿಟ್ ಅಂದ್ರೆ ಸಾರಿ 1 ಲಾಸ್ 1 ಪ್ರಾಫಿಟ್ 1 ಕಾಸ್ಟ್ ಟು ಕಾಸ್ಟ್. ಓಕೆ, ಅಂದ್ರೆ ನೆಟ್ ಟು ನೆಟ್ ನನ್ಗೆ ಯಾವುದೇ ಲಾಸ್ ಪ್ರಾಫಿಟ್ ಆಗಲಿಲ್ಲ ಈ ವಾರದಲ್ಲಿ. ಯಾಕಂದ್ರೆ 1 ಲಾಸ್ ಇಂದ ನಿಮಿತ್ತ ಪ್ರಾಫಿಟ್ ಆಗಿತ್ತಲ್ವ, ಅದು ರಿಕವರ್ ಆಯ್ತು. ಮತ್ತೆ 1 ಟ್ರೇಡ್ ತಗೊಂಡಿದ್ದೆ, ಅದು ಕಾಸ್ಟ್ ಟು ಕಾಸ್ಟ್ ಅಲ್ಲಿ ಆಯ್ತು. ಓಕೆ, ಸೊ ಈ ವಾರದ ಸಮ್ಮರಿ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೇನೆ. ನಿಮ್ಗೆ ಏನಾದ್ರೂ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ವೀಕೆಂಡ್. ಬಾಯ್.